7 ಸಂಧಿಯ ಚಿಂತನೆ ಆಗಿತ್ತು. ಹೊಸ ಸಂಧಿಯ ಚಿಂತನೆ ಆರಂಭ ಆಗಬೇಕು. 8ನೇ ಸಂಧಿ. ಒಂದೊಂದು ಸಂಧಿಯ ಒಂದು ನಿರೂಪಣೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಇಲ್ಲಿ ಮೊದಲಿಗೆ ಕೆಲವು ನಮ್ಮ ದೇಹದ ಭಾಗಗಳು, ಕೈ, ಗಂಟು, ಬೆರಳಿನ ಮೇಲ್ಭಾಗ, ಎಲ್ಲ ಕಡೆಯಲ್ಲಿ ದೇವರ ಯಾವ್ಯಾವ ರೂಪಗಳಿದೆ, ದೇವರು ಮಾಡೋ ಕೆಲಸಗಳೇನು ಅಂತ ಇಲ್ಲಿ ವಿಚಾರ ಮಾಡ್ತಾ, ಮೊದಲಿಗೆ ದಾಸರು ಮೊದಲನೇ ಪದ್ಯದಲ್ಲಿ ನಮ್ಮ ಕಾಲಿನಲ್ಲಿ ದೇವರ ಯಾವ್ಯಾವ ರೂಪ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಭಾರಭೃದ್ರೂಪ ಕಾದುಕೊಂಡಿಹ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ರೈರು ರೂಪದಲ್ಲಿತ್ತು ಸಂತತ ನಡೆದು ನಡೆಸುತ್ತಲಿ. ಬಹಳ ಸರಳವಾಗಿ ದಾಸರು ಇಲ್ಲಿ ವಿಷಯ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು ಒಂದು ದೃಷ್ಟಿಕೋನದಿಂದ ನೋಡ್ತೇವೆ ವಿಷಯವನ್ನು. ಶಾಸ್ತ್ರ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ. ಈಗ ಕಾಲಿದೆ, ಕಾಲು ಇದ್ದರೆ ನಾವು ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯ. ಓಡಾಟ ಆಗೋದು ಕಾಲಿನ ಮೂಲಕ. ನಮಗೇನು ಅನಿಸುತ್ತೆ, ಕಾಲಿದೆಯಪ್ಪ ನಾವು ಓಡಾಡ್ತೀವಿ ಅಂತ ಅನಿಸುತ್ತೆ. ಅಂದರೆ ಶಾಸ್ತ್ರ ಅದಕ್ಕೆ ದಾಸರು ಹೇಳ್ತಾರೆ, ಪಾದಮಾನಿ ಜಯಂತನೊಳು ಸುಮೇಧ ನಾಮಕ ಇಪ್ಪ ಅಂತ. ಈ ಕಾಲೇನುಂಟೋ, ಕಾಲಿಗೊಬ್ಬ ಅಭಿಮಾನಿ ಇದ್ದಾನೆ. ಅಭಿಮಾನಿ ಅಂದರೆ ಮನೆ ಕಾಯುವ ವಾಚ್ಮೆನ್ ಇದ್ದ ಹಾಗೆ. ಹೇಗೆ ವಾಚ್ಮೆನ್ ಮನೆ ಕಾಯ್ತಾನೋ ಹಾಗೆ ಆ ಕಾಲಿನ ರಕ್ಷಣೆ ಮಾಡುವ ದೇವತೆಗಳನ್ನು ಅಭಿಮಾನಿಗಳು ಅಂತ ಕರೀತಾರೆ. ಜಯಂತ ಅಂತ ಒಬ್ಬ ಇದ್ದಾನೆ, ಇಂದ್ರನ ಮಗ. ಇವನು ಕಾಲಿನ ಒಳಗಿದ್ದು ಓಡಾಡುವ ಶಕ್ತಿ ಕೊಡ್ತಾನೆ. ಸಾಮಾನ್ಯ ಮೊಣಕಾಲು, ಸೊಂಟದ ಭಾಗ ಎಲ್ಲ ಕಡೆ ಇವನ ವ್ಯಾಪ್ತಿ ಇರುತ್ತೆ. ಸೊಂಟದ ಕೆಳಗಿನ ಭಾಗ, ಮೊಣಕಾಲು, ಹೆಜ್ಜೆ ಎಲ್ಲ ಸೇರಿದ್ರೆ ಒಂದು ಕಾಲು. ಇದರಲ್ಲಿ ಜಯಂತ ಇದ್ದು ಓಡಾಡುವ ಶಕ್ತಿ ಕೊಡ್ತಾನೆ. ಈ ಜಯಂತನೊಳಗೆ ಪರಮಾತ್ಮನ ಸುಮೇಧ ಅನ್ನೋ ರೂಪ ಇದೆ. ಅದರಿಂದ ಇದನ್ನು ಚಿಂತನೆ ಮಾಡಿದರೆ ಕಾಲು ನೋವು ಮುಂತಾದವುಗಳು ಬರೋದಿಲ್ಲ ಅಂತ ಫಲ. ಕಾಲಿನ ಒಳಗೆ ಜಯಂತ ಇದ್ದಾನೆ, ಜಯಂತನ ಒಳಗೆ ಸುಮೇಧ ಅನ್ನೋ ಪರಮಾತ್ಮನ ಒಂದು ರೂಪ ಇದೆ ಅಂತ. ಸುಮೇಧ ಅಂತ ಯಾಕೆ ಕರೀತಾರೆ ಪರಮಾತ್ಮನಿಗೆ ಅಂದರೆ, ಮೇಧ ಅಂದರೆ, ಸುಮೇಧ ಅಂದರೆ ಇಷ್ಟಾಭಿಪ್ರಾಯ. ಹಳೆಯ ಕಾಲದಲ್ಲೆಲ್ಲ ಯಾಗ ಮಾಡ್ತಾಯಿದ್ರು. ಯಾಗ ಅಂದರೆ ಅಗ್ನಿಯಲ್ಲಿ ಪರಮಾತ್ಮನ ಆರಾಧನೆ. ಅದರಿಂದ ಒಳ್ಳೆಯ ಕೆಲಸಗಳಿಂದ, ಯಾಗ ಮುಂತಾದ ಯಜ್ಞ ಹೋಮ ಮುಂತಾದವುಗಳಿಂದ ಆರಾಧಿಸಲ್ಪಡುವವ. ಎಲ್ಲರೂ ಏನೇ ಮಾಡಿದ್ರು ಪರಮಾತ್ಮನ ಆರಾಧನೆ ಮಾಡ್ತಾರೆ. ಅದರಿಂದ ಅವನಿಗೆ ಸುಮೇಧ ಅಂತ ಹೆಸರು. ಹೀಗೆ ಜಯಂತನ ಒಳಗೆ ಸುಮೇಧ ಇದ್ದುಕೊಂಡು ಓಡಾಡುವ ಶಕ್ತಿ ಕೊಡ್ತಾನೆ. ಒಂದು ಮುಂದುವರೆದು ಹೇಳ್ತಾರೆ, ದಕ್ಷಿಣ ಪಾದದ ಅಂಗುಟದಲ್ಲಿ ಪವನನು ಭಾರಭೃದ್ರೂಪ ಕಾದುಕೊಂಡಿಹ ಅಂತ. ನಮ್ಮ ಬಲಗಾಲಿನ ಹೆಬ್ಬೆರಳಿದೆ. ಈ ಬಲಗಾಲಿನ ಹೆಬ್ಬೆರಳಿನಲ್ಲಿ ಯಾರಿದ್ದಾರೆ ಅಂದರೆ ವಾಯುದೇವರಿದ್ದಾರಂತೆ. ಆ ವಾಯುದೇವರಲ್ಲಿ ಭಾರಭೃತದಂತ ರೂಪ. ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ವಾಯುದೇವರ ಒಳಗಿದ್ದು ತಾನು ದೇಹವನ್ನು ಹೊತ್ತು ರಕ್ಷಣೆ ಮಾಡ್ತಾನೆ. ಇದು ದೇವರ ಕೆಲಸ. ಯಾಕೆಂದರೆ ನಾವು ಗಮನಿಸ್ತೇವೆ, ಪಾದದ ಹೆಬ್ಬೆರಳಿನಲ್ಲಿ ನಾವು ಇಡೀ ದೇಹ ಊರ್ತೇವೆ. ಅದರಿಂದ ಹೆಬ್ಬೆರಳಿನ ಒಳಗೆ ವಾಯುದೇವರಿದ್ದಾರೆ. ವಾಯುದೇವರ ಒಳಗೆ ಭಾರಭೃತು ಅನ್ನೋ ರೂಪದಿಂದ ಇದ್ದು ದೇಹದ ಭಾರವನ್ನು ಪರಮಾತ್ಮ ಹೊರ್ತಾನೆ ಅಂತ ನಾವು ಗಮನಿಸಬೇಕಾದ ಒಂದು ಅಂಶ. ಆದ್ದರಿಂದಲೇ ಗಂಗೆಗೆ ಬಹಳ ಮಹತ್ವ. ಯಾಕೆಂದರೆ ಅದು ಪರಮಾತ್ಮನ ಪಾದ ಸ್ಪರ್ಶ ಆಗಿ ಬಂದಿದೆ. ಆದ್ದರಿಂದ ಗಂಗೆಗಷ್ಟು ಮಹತ್ವ. ಆದ್ದರಿಂದ ಪರಮಾತ್ಮನ ಪಾದ ಅಂಗುಷ್ಠ ಹೆಬ್ಬೆಲಿನಲ್ಲಿ ಪರಮಾತ್ಮನ ಈ ರೂಪದ ಸನ್ನಿಧಾನ ಇದೆ. ಭಾರಭೃತು ಅನ್ನೋ ರೂಪದ ಸನ್ನಿಧಾನ ಇದೆ. ಅದರಿಂದಲೇ ನಾವೆಲ್ಲ ದೊಡ್ಡವರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಪಾದದ ಹೆಬ್ಬೆರಳು ಏನುಂಟೋ ಅಲ್ಲಿ ಪರಮಾತ್ಮನ ಹೆಬ್ಬೆರಳು ಇರುತ್ತೆ. ಅದರಿಂದ ನಾವು ದೇವರಿಗೆ ನಮಸ್ಕಾರ ಮಾಡಿದಂತಾಗತ್ತೆ. ಆದ್ದರಿಂದ ಹೆಬ್ಬೆರಳನ್ನು ಮುಟ್ಟಿ, ಒಟ್ಟಾರೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಆದ್ದರಿಂದ ಪಾದ, ಹೆಬ್ಬೆರಳು ಇಲ್ಲೆಲ್ಲ ದೇವರ ರೂಪದ ಸನ್ನಿಧಾನ ಇದೆ ಅಂತ. ಇನ್ನು ಮುಂದೆ ಕೆಲವು
ತುಂಬ ದೊಡ್ಡ ಪಟ್ಟಿ ಕೊಡ್ತಾರೆ. ಏನು ಅಂದರೆ ಟಂಕಿ ತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಏನಿದು ಅಂದರೆ ಗ್ರೂಪಲ್ಲಿ ಒಂದು ಫೋಟೋ ಬಂದಿದೆ, ಅದನ್ನು ಗಮನಿಸಿದ್ರೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಒಂದು 10 ರೂಪಗಳಿಂದ ಒಂದೊಂದು ಜಾಗದಲ್ಲಿ ದೇವರಿದ್ದಾನೆ. ಈಗ ಉದಾಹರಣೆ, ಬಲ ಮೊಣಕಾಲಿನ ಸಂಧಿಯಲ್ಲಿ ಠಲಕ ಅಂತ ರೂಪ ಇದೆ. ಬಲಕಾಲಿನ ಮಣಿಗಂಟು ಅಂತ ಹೇಳ್ತೇವಲ್ಲ, ಇಲ್ಲಿ ಡರಕ ಅಂತ ರೂಪ ಇದೆ. ಹೀಗೆ ಬಲಕಾಲಿನ ಮೊಣಕಾಲು, ಪಾದ, ಬೆರಳು, ಸಂಧಿಗಳು, ಬೆರಳಿನ ಮೇಲ್ಭಾಗ, ಎಡಗಾಲಿನ ಭಾಗಗಳು, ಬೆರಳು, ಇದರಲ್ಲೆಲ್ಲ ಕ್ರಮವಾಗಿ ಟಂಕಿ, ಠಲಕ, ಡರಕ, ಢರಿ ಮುಂತಾದ ರೂಪಗಳು, ಒಟ್ಟಾರೆ 10 ರೂಪಗಳಿಂದ ಬೆರಳು, ಮೊಣಕಾಲು, ಅದರ ಗಂಟಿನಲ್ಲೆಲ್ಲ ಪರಮಾತ್ಮ ಇದ್ದು ಜೀವರ ರಕ್ಷಣೆ ಮಾಡ್ತಾ ಇದ್ದಾನೆ. ಅದರ ಅರ್ಥನೂ ಇದೆ. ಈಗ ಟಂಕಿ ಅಂದರೆ ಒಂದು ಕಲ್ಲು ಕುಟ್ಟು ಆಯುಧ ಧರಿಸಿದ್ದಾನೆ ಅಂತ ಅರ್ಥ. ಇನ್ನು ಠಲಕ ಅಂದರೆ ರುದ್ರದೇವರಿಗೆ ಸುಖವನ್ನು ಕೊಡ್ತಾನೆ. ಢರಿ ಅಂದರೆ ಬ್ರಹ್ಮದೇವರು ಅವನಿಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಬಲಗಾಲಿನ ತೊಡೆ, ಮೊಣಕಾಲು, ಬೆರಳು, ಅದರ ಮೇಲ್ಭಾಗ, ಹೀಗೆ ಎಡಗಾಲಿನ ಭಾಗಗಳು, ಇಲ್ಲೆಲ್ಲ ಟಂಕಿ, ಠಲಕ, ಡರಕ ಮುಂತಾದ 10 ರೂಪಗಳಿಂದ ಪರಮಾತ್ಮ ಈ 5 ರೂಪಗಳಲ್ಲಿ ಇದ್ದು ಏನು ಮಾಡ್ತಾನೆ ಅಂದರೆ ಸಂತತ ನಡೆದು ಯಾವಾಗಲೂ ತಾನು ಸಂಚಾರ ಮಾಡಿ ನಮ್ಮಿಂದ ಸಂಚಾರ ಮಾಡಿಸ್ತಾನೆ ಅಂತ. ಅಂದರೆ ನಾವು ಒಂದು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಕಡೆ ಹೋಗ್ತಿರ್ತೀವಿ, ಎಷ್ಟೋ ಕೆಲಸ ಮಾಡ್ತೇವೆ. ಹೇಗೆ ಕೆಲಸ ಮಾಡ್ತೇವೆ ಅಂದರೆ ನಮಗೆ ನಾವೇ ಮಾಡಿದ್ದು ಅಂತ ಅನಿಸುತ್ತೆ. ಹಾಗಲ್ಲ, ದೇವರು ಅನೇಕ ರೂಪಗಳಿಂದ ಎಲ್ಲ ಕಡೆ ಇದ್ದು ತಾನು ಕೆಲಸವನ್ನು ಮಾಡಿ ನಮ್ಮಿಂದ ಆ ಕೆಲಸ ಮಾಡಿಸ್ತಾನೆ ಅಂತ. ಅಂದರೆ ಇನ್ನೊಂದು ಗಮನಿಸಬೇಕು. ಈಗ ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟ್ ಮುಂದೆ ಒಂದು ಕಬ್ಬಿಣ ಹತ್ತಿರ ಇಟ್ಟರೆ ಏನಾಗುತ್ತೆ, ಅಯಸ್ಕಾಂತ ಇರೋದ್ರಿಂದ ಅಯಸ್ಕಾಂತ ಶಕ್ತಿಯಿಂದ ಕಬ್ಬಿಣ ಮ್ಯಾಗ್ನೆಟ್ ಹತ್ತಿರ ಬಂದು ಸೇರಿಕೊಳ್ಳುತ್ತೆ. ಅಲ್ಲಿ ಮ್ಯಾಗ್ನೆಟ್ನಲ್ಲಿ ಯಾವುದೇ ತರಹದ ಕೆಲಸ ಇಲ್ಲ. ಮ್ಯಾಗ್ನೆಟ್ ಸುಮ್ಮನೆ ಇಟ್ಟಿದ್ದೇವೆ, ಆ ವಸ್ತು ಹೋಗಿ ಅಲ್ಲಿ ಸೇರಿಕೊಡ್ತು, ವಸ್ತುವಿನಲ್ಲಿ ಒಂದು ಕ್ರಿಯೆ ಉಂಟಾಯಿತು. ಹಾಗಲ್ಲ, ಪರಮಾತ್ಮ ಸುಮ್ಮನೆ ಇದ್ದಾನೆ ಅಂತಲ್ಲ, ಅವನು ಕೆಲಸ ಮಾಡಿ ನಮ್ಮಿಂದಲೂ ಅನೇಕ ಕೆಲಸ ಮಾಡಿಸ್ತಾನೆ ಅಂತ ಇದರ ಅಭಿಪ್ರಾಯ. ಪ್ರಶ್ನೋತ್ತರ. ಪಾದಕ್ಕೆ ಅಭಿಮಾನಿ ಯಾರು ಅಂದರೆ ಜಯಂತ. ಪಾದಗಳಿಗೆ ಜಯಂತನ ಒಳಗಿರೋ ರೂಪ ಸುಮೇಧ. ಪಾದದ ಅಂಗುಷ್ಟನೇ ಹೆಬ್ಬೆರಳಿಗೆ ಅಭಿಮಾನಿ ಯಾರು ಅಂದರೆ ವಾಯುದೇವರು. ಆ ವಾಯುದೇವರಿಗೆ ಅಭಿಮಾನಿ, ವಾಯುದೇವರ ಒಳಗಿರೋ ರೂಪ ಯಾವುದು ಅಂದರೆ ಬಾರಭೃತ ಅನ್ನೋ ರೂಪ. ಬಲಕಾಲಿನ ಸಂಧಿಗಳಲ್ಲಿ 5 ರೂಪ ಇದೆ, ಟಂಕಿ, ಠಲಕ, ಡರಕ, ಢರಿ, ನಾತ್ಮ ಅಂತ. ಎಡಗಾಲಿನ ಸಂಧಿಗಳಲ್ಲಿ 5 ರೂಪ ಇದೆ, ತಾರ, ಥಪ, ದಂಡಿ, ಧನ್ವಿ, ನಮ್ಯ ಅಂತ. ಹೀಗೆ ಪರಮಾತ್ಮನ ರೂಪಗಳು ಇಷ್ಟೆಲ್ಲ ಕಡೆಗಳಲ್ಲಿದೆ. ಇದನ್ನೇ ಮಾತೃಕಾನ್ಯಾಸ ಅಂತ ಹೇಳ್ತಾರೆ. ಆಯಾ ರೂಪಗಳು ಈ ದೇಹದ ಭಾಗದಲ್ಲಿದೆ ಅಂತ ಒಂದು ಏನು ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಸ್ತ್ರೀಯರು ಈ ಅನುಸಂಧಾನಗಳನ್ನು ಮಾಡ್ಬೋದು. ಈ ಭಾಗದಲ್ಲಿ ದೇವರ ಈ ರೂಪ ಇದೆ ಅಂತ ಚಿಂತನೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಈಗ 2ನೇ ಪದ್ಯಕ್ಕೆ ಹೋಗೋಣ. ಇಲ್ಲಿ ಕಣ್ಣಿನಲ್ಲಿರುವ ದೇವರ ಕೆಲವು ರೂಪಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಏನು ಅಂದರೆ, ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳೊಳು ಹಸ್ತಗಳ ಸಂಧಿಯೊಳ ಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿ ಕೃಪಣ ವತ್ಸಲ ಪಾರ್ಶ್ವದೊಳು ಪರಸುಫಲಿ ಎನಿಸುವ ಗುದ ಉಪಸ್ಥತಿ ವಿಪುಲ ಬಲಿ ಭಗಮನವೆನಿಸಿ ತುಂದಿಯೊಳಗಿರುತಿಹನು. ಪರಮಾತ್ಮನ ಸನ್ನಿಧಾನ ಎಲ್ಲೆಲ್ಲಿದೆ ಅಂದರೆ ವಿಪುಲ. ಪರಮಾತ್ಮನ ಎಲ್ಲ ರೂಪಗಳು ಪೂರ್ಣ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ, ಒಂದು ಕಡಿಮೆ ಒಂದು ಜಾಸ್ತಿ ಅಂತಿಲ್ಲ, ಎಲ್ಲವೂ ಪರಿಪೂರ್ಣ. ಜ್ಞಾನವೂ ಪೂರ್ಣ, ಬಲವೂ ಪೂರ್ಣ. ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳೊಳು ಹಸ್ತಗಳ ಸಂಧಿಯೋಳು. ಈಗ ಹಿಂದೆ ಕಾಲಿನ ಒಂದು ವಿಷಯ ಬಂತು, ಈಗ ಬಲಕೈ ಬರಬೇಕು. ಬಲಕೈ, ತೋಳು, ಮೊಣಕೈ, ಹಸ್ತದ ಮೇಲ್ಭಾಗ, ಸಂಧಿ, ಬೆರಳಿನ ಮೇಲ್ಭಾಗ, ಇಲ್ಲೆಲ್ಲ ಕ್ರಮವಾಗಿ ದೇವರ ರೂಪಗಳಿದೆ. ಯಾವ್ಯಾವುದು ಅಂದರೆ ಪ್ರಾಯ ಗ್ರೂಪಲ್ಲಿ ಇದರದ್ದು ಫೋಟೋ ಬಂದಿದೆ ಅಂತ ಅನ್ಕೋತೀನಿ. ಅಲ್ಲಿ ಗಮನಿಸಿದ್ರೆ ನೀವು ಬಲ ತೋಳಿನ ಸಂಧಿಯಲ್ಲಿ ಒಂದು ರೂಪ ಇದೆ, ಕಪಿಲ ಅಂತ ರೂಪ. ಬಲ ಮೊಣಕೈ ಗಂಟಿನಲ್ಲಿ ಒಂದು ರೂಪ ಇದೆ, ಅದು ಕಪತಿ ಅಂತ ರೂಪ. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಎಲ್ಲ ಕಡೆ ಉಂಟು ಅಂತ ಕ್ರಮವಾಗಿ ಗಮನಿಸಿದ್ರೆ 383ನೇ ಪೇಜು
384. ಆ ಎರಡರಲ್ಲಿ ಅದರ ಉಲ್ಲೇಖ ಇದೆ, ಅದನ್ನು ಗಮನಿಸಬಹುದು. ಹೀಗೆ ಒಟ್ಟಾರೆ ಕೈಗೆ ಸಂಬಂಧಪಟ್ಟ ಬಲಕೈ ಎಡಕೈ ಒಟ್ಟು ಐದೈದರಲ್ಲಿ ಪರಮಾತ್ಮನ 5 ರೂಪಗಳಿದೆ. ಏನು ಮಾಡ್ತಾನೆ ಅಂದರೆ ದಿನದಿ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ಅಂತ. ನಮ್ಮ ಕೈ ಎಷ್ಟು ಕೆಲಸ ಮಾಡುತ್ತೆ. ಒಬ್ಬ ಮನುಷ್ಯ ದಿನ ಬೆಳಿಗ್ಗೆ ಎದ್ದಾಗಿಂದ ಶುರು ಮಾಡಿ ರಾತ್ರಿ ಮಲಗೋ ತನಕ ಅವನು ಎಷ್ಟು ಕೆಲಸ ಮಾಡ್ತಾನೆ ಅಂತ ಲೆಕ್ಕ ಹಾಕಿದರೆ ಅವನಿಗೆ ಮರ್ತು ಹೋಗುತ್ತೆ. ಅಷ್ಟು ಕೆಲಸ ಮಾಡಿರ್ತಾನೆ. ಎಷ್ಟಂತಿಲ್ಲ ಅವನಿಗೆ ನಾಲ್ಕು ಇಟ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಕೆಲಸ ಮಾಡ್ತಾನೆ ಮನುಷ್ಯನಾದವ. ಅದರಿಂದಾಗಿ ಪರಮಾತ್ಮ ಈ ಎಲ್ಲ ಕೆಲಸವನ್ನು ಮಾಡೋದು ಯಾರು? ನಾವು ಅಂತ ಅಂದುಕೊಂಡಿರ್ತೇವೆ. ದಾಸರಂದರು ದಿನದಿ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ಅಂತ. ಲೆಕ್ಕ ಹಾಕ್ಲಿಕ್ಕಾಗದಷ್ಟು ಕರ್ಮಗಳನ್ನ ಪರಮಾತ್ಮ ಮಾಡ್ತಾ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ. ಆದ್ದರಿಂದ ಈ ಚಿಂತನೆ ಬರಬೇಕು. ನಾವೇನೇ ಕೆಲಸ ಮಾಡಿದರೂ ದೇವರು ನಮ್ಮ ಕೈಗಳಲ್ಲಿ ಕಪಿಲ, ಚಾರವಾಂಗ ಮೊದಲಾದ ರೂಪಗಳಿಂದಿದ್ದು ನಮ್ಮಿಂದ ಅನೇಕ ಕೆಲಸ ಮಾಡಿಸ್ತಾನೆ ಅನ್ನುವ ಒಂದು ಎಚ್ಚರ ಬರಬೇಕು ನಮಗೆ. ಯಾರಿವನು ಅಂದರೆ ದಾಸರಂತಾರೆ ಕೃಪಣ ವತ್ಸಲ ಅಂತ. ಭಾಳ ಒಳ್ಳೆಯ ಶಬ್ದ. ಏನಿದ್ರ ಅಭಿಪ್ರಾಯ ಅಂದರೆ ಕೊನೆಯ ಸಾಲಲ್ಲಿ ಗಮನಿಸೋಣ. ಪರಮಾತ್ಮ ಯಾರು ಅಂದರೆ ಅವನನ್ನು ಹೇಳುವಾಗ ದಾಸರು ಹೇಳಿದ ಶಬ್ದ ಯಾವುದು ಅಂದರೆ ಕೃಪಣ ವತ್ಸಲ ಅಂತ. ಸಾಮಾನ್ಯ ಈ ಮನುಷ್ಯರೇನಿರ್ತಾರೆ ಅವರು ಅತ್ಯಂತ ಅಂದರೆ ತುಂಬ ಪಾಪದವರು ಅಂತ ಹೇಳುತ್ತೆ. ಯಾಕೆ ಅಂದರೆ ಅವರಿಗೆ ಯಾವುದು ಒಳ್ಳೆಯದು ಗೊತ್ತಿಲ್ಲ. ದೇವರು ಅವನಿಗೆ ಸಂಬಂಧಪಟ್ಟ ವಿಷಯ ಒಳ್ಳೆಯದು, ಅದು ಬಿಟ್ಟು ಈ ವಿಷಯ ಪದಾರ್ಥ ಏನುಂಟೋ ಕಣ್ಣಿಗೆ ಕಾಣೋದು ಇದೇ ಒಳ್ಳೆಯದು ಅಂತ ಭ್ರಮಿಸಿ ಅದರ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿ ಉಳ್ಳವರಿರ್ತಾರೆ. ಅಂಥವನ ಮೇಲೆ ವಿಶೇಷ ಪ್ರೀತಿ. ಅವನು ನಮ್ಮೊಳಗಿದ್ದು ಅನೇಕ ಕೆಲಸ ಮಾಡ್ತಾನೆ. ಅಂಥವನ ಮೇಲೆ ಪರಮಾತ್ಮನ ಅತ್ಯಂತ ಪ್ರೀತಿ ಇದೆ. ಅಷ್ಟೇ ಅಲ್ಲ, ಪಾರ್ಶ್ವದಳು ಪರ ಸುಫಲಿ ಎನಿಸುವ ಅಂತ. ಹೊಟ್ಟೆಯ ಬಲಭಾಗ, ಹಗೆಡ ಭಾಗದಲ್ಲಿ, ಬಲಭಾಗದಲ್ಲಿ ಒಂದು ರೂಪ ಇದೆ, ಪರ ಅನ್ನೋ ರೂಪ. ಹೊಟ್ಟೆಯ ಲೆಫ್ಟ್ ಸೈಡ್ ಆ ಪ್ರದೇಶದಲ್ಲಿ ಫಲಿ ಅನ್ನೋ ರೂಪದಿಂದ ಪರಮಾತ್ಮ ಇದ್ದಾನೆ. ಗುದ ಉಪಸ್ಥದಿ, ಗುದ ಬಲಿ ಉಪಸ್ಥದಿ ಭಗ ಅಂದರೆ ಮಲಮೂತ್ರ ವಿಸರ್ಜನೇಂದ್ರಿಯಗಳು. ಗುದಾದಲ್ಲಿ ಬಲಿ ಅನ್ನೋ ರೂಪ ಇದೆ, ಉಪಸ್ಥದಲ್ಲಿ ಭಗ ಅನ್ನೋ ರೂಪ ಇದೆ. ಇನ್ನು ಹೊಕ್ಕಳಿನ ಕೆಳಭಾಗದ ಹೊಟ್ಟೆ ಅಲ್ಲಿ ಮನ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಯಾಕೆಂದರೆ ಕೃಪಣ ವತ್ಸಲ ಅಂತ. ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ನಮ್ಮ ಒಳಗಿದ್ದು ನಮ್ಮಿಂದ ಅನೇಕ ಕೆಲಸವನ್ನು ಮಾಡಿಸ್ತಾನೆ. ಆದ್ದರಿಂದ ಈ ಚಿಂತನೆ ಫಲ ಏನು ಅಂದರೆ ನಾವು ಸಾಧನೆ ಮಾರ್ಗದಲ್ಲಿ ಹೋರಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ, ಯಶಸ್ಸು ಸಿಗ್ತಾ ಇರೋದಿಲ್ಲ. ಅದರಿಂದ ಹೋದ್ವಿ ಅಂತ ಭಯ ಬೇಡ. ಪರಮಾತ್ಮ ಎಲ್ಲ ಕಡೆ ಇದ್ದು ನಮ್ಮಿಂದ ಎಲ್ಲೆಲ್ಲ ಭಾಗದಲ್ಲಿದ್ದು ಪರಮಾತ್ಮ ನಮ್ಮಿಂದ ಕೆಲಸ ಮಾಡಿಸ್ತಾನೆ ಅಂತ ಚಿಂತನೆ ಮಾಡಿಬಿಟ್ರೆ ದೊಡ್ಡ ಸ್ಥಾನ ಪಡಿತೀವಿ ಅಂತ ಇದರ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ ಬಲಗೈ ಸಂಧಿಗಳಲ್ಲಿ ದೇವರ ರೂಪಗಳೆಷ್ಟು ಅಂದರೆ 5. ಹೆಸರು ಕಪಿಲ, ಖಪತಿ, ಗರುಡ, ಘರ್ಮ, ನಸಾರ. ಎಡಗೈ ಸಂಧಿಗಳಲ್ಲಿರುವ ದೇವರ ರೂಪಗಳು 5. ಚಾರವಾಂಗ, ಛಂದೋಗಮ್ಯ, ಜನಾರ್ದನ, ಝಟಿತ, ನಿಯಮ. ಬಲಹೊಟ್ಟೆಯಲ್ಲಿ ಪರ, ದೇಹದ ಲೆಫ್ಟ್ ಸೈಡ್ ಹೊಟ್ಟೆಯಲ್ಲಿ ಸುಫಲಿ ಎಂದು ರೂಪ, ಗುದದಲ್ಲಿ ಬಲಿ, ಉಪಸ್ಥದಲ್ಲಿ ಭಗ ಅನ್ನೋ ರೂಪ ಇದೆ ಅಂತ ಇಷ್ಟು ಹೇಳಿ ಮುಂದಿನ ಪದ್ಯದಲ್ಲಿ ದಾಸರು ಇನ್ನೊಂದು ಅಂಶವನ್ನು ಹೇಳ್ತಾರೆ. ಏನು ಅಂದರೆ 5 ಮೇಲೊಂದಧಿಕ ದಳವು 5 ಮೇಲೊಂದಧಿಕ ದಳವುಳ್ಳೈದು ಪದ್ಮವು ನಾಭಿಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ 5 ಸುತ ಗರ್ಭವನು ಜೀವರನಾದಿ ಕರ್ಮ ಪ್ರಕೃತಿ ಗುಣಗಳ ಹಾರಿ ತಪ್ಪಲಿ ಗೊಡದೆ ವ್ಯಾಪಾರಗಳ ಮಾಡುತ್ತಿಹ. 5 ಮೇಲೊಂದಧಿಕ ದಳವುಳ್ಳ 5 ಪದ್ಮವು ನಾಭಿ ಮೂಲದಿ ಅಂತ. ಹೊಕ್ಕಳಿನ ಕೆಳಭಾಗದಲ್ಲಿ ಒಂದು ಕಮಲ ಇದೆಯಂತೆ. ನಮ್ಮ ದೇಹದ ಒಳಗೆ ಒಂದು ಕಮಲ ಇರುತ್ತೆ. ಆ ಕಮಲ ಏನುಂಟು ಅಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದರಿಂದಲೇ ಅನೇಕ ಶಕ್ತಿ ಸಂಚಾರ ಆಗೋದು ನಮ್ಮ ದೇಹದಲ್ಲಿ. ಅದರಿಂದ ಏನೋ ನಮ್ಮ ದೇಹದ ಒಳಗೆ ಒಂದು ತಾವರೆ ಇದೆ, ಕಮಲ. ಎಷ್ಟು ದಳದ್ದು ಅಂದರೆ 5 ಮೇಲೊಂದಧಿಕ 6 ದಳಗಳುಳ್ಳ 5 ಕಮಲ ಇದೆಯಂತೆ. ಕ್ರಮವಾಗಿ 5ರಲ್ಲೂ ಕೂಡ ಅನಿರುದ್ಧಾದಿ ನಾಮದಲ್ಲಿ 5 ಮೂರ್ತಿಗಳಿಹವು ಅಂತ. ನಾರಾಯಣ, ವಾಸುದೇವ,
ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 5 ರೂಪದಿಂದ ಪರಮಾತ್ಮ ಹೊಕ್ಕಳಿನ ಕೆಳಭಾಗದಲ್ಲಿರುವ 5 ಕಮಲ ದಳ 6 ದಳದ 5 ಕಮಲದಲ್ಲಿ ಪರಮಾತ್ಮನ ಎಲ್ಲ 5 ರೂಪಗಳಿದೆ ಅಂತ. ಏನು ಮಾಡ್ತಾನೆ ಅಂದರೆ 5 ಸುತ್ತ ಗರ್ಭವನು ಅಂತ. ನಾವು ಇದನ್ನು ಬಹಳ ಗಮನಿಸ್ಬೇಕು. ನಾವು ಹೋದ ಸಂಧಿಯಲ್ಲಿ ನೋಡಿದ್ವಿ, ಜೀವ ತಾಯಿಯ ಹೊಟ್ಟೆ ಒಳಗೆ ಬರೋ ವಿಧಾನ ಏನು ಅಂತ ನೋಡಿದ್ವಿ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ದಾಸರು. ಈಗ ಮೇಲೆತ್ತಾನೆ ಜೀವ, ಆಹಾರದ ಒಳಗೆ ಸೇರಿಕೊಂಡ, ಅವನ ಜೊತೆಗೆ ಸಂಕರ್ಷಣ ಅನ್ನುವ ರೂಪ ಇರುತ್ತೆ. ಆ ಆಹಾರ ಗಂಡಸಿನ ಈ ಒಳಗೆ ಪ್ರವೇಶ ಮಾಡುತ್ತೆ, ಗಂಡನ ಒಳಗೆ ಪ್ರವೇಶ ಮಾಡುತ್ತೆ. ಅವನ ಮೂಲಕ ಅದು ಶುಕ್ರ ಅನ್ನೋ ರೂಪದಲ್ಲಿ ಪರಿಣಾಮ ಆಗುತ್ತೆ. ಒಟ್ಟು ಸ್ತ್ರೀ ಪುರುಷರಲ್ಲಿ ಜೀವ ಇರಬೇಕಾಗತ್ತೆ. ಮೊದಲಿಗೆ ಏನು ಮಾಡ್ತಾನೆ ಅಂದರೆ, ಗಂಡಸರಲ್ಲಿ ಪುರುಷ ಜೀವ ಅವನು 3 ತಿಂಗಳಿರ್ತಾನಂತೆ. ಆಮೇಲೆ ಆ ಜೀವನ ಈ ಜೀವನ ಅಪ್ಪ ಅಂತ ಯಾರಿದ್ದಾರೋ ಆ ಅಪ್ಪನಲ್ಲಿ ಪ್ರದ್ಯುಮ್ನ ರೂಪ ಇರುತ್ತೆ. ಪ್ರದ್ಯುಮ್ನ ಏನು ಮಾಡ್ತಾನೆ, ಈ ಒಂದು ಪುರುಷನ ದೇಹದಲ್ಲಿರುವಂತಹ ಜೀವನನ್ನ ತಂದು ತಾಯಿಯ ಗರ್ಭಕ್ಕೆ ಸೇರಿಸ್ತಾನೆ. ಗರ್ಭದಲ್ಲಿ ಇರೋದು ಜೀವ, ಅವನ ಜೊತೆಗೆ ಸಂಕರ್ಷಣ ಇದ್ದಾನೆ. ಆವಾಗ ಗರ್ಭಕೋಶ ಅಂತ ಏನಿರುತ್ತಲ್ವ ಅದನ್ನು ಸರಿಯಾಗಿ ಶುದ್ಧ ಮಾಡೋದು ವಾಸುದೇವ. ಅದರಿಂದಾಗಿ ವಾಸುದೇವ ಇದ್ದು ಆ ಗರ್ಭಕೋಶದಲ್ಲಿ ಚೆನ್ನಾಗಿ ಮಗು ಬೆಳೆಯುವಂತೆ ಮಾಡ್ತಾನೆ. ಅಲ್ಲಿ ಸಂಕರ್ಷಣ ಏನು ಮಾಡ್ತಾನೆ ಅಂದರೆ, ಅವನ ಕೈ ಕಾಲು ಬೆಳೆಯುವಂತೆ ಮಾಡ್ತಾನೆ. ಆದ್ದರಿಂದ ಹೀಗೆ 5 ರೂಪಗಳಿಂದ ಪರಮಾತ್ಮ ಈ ಜೀವನಿಗೆ ಶರೀರ ಬರುವಂತೆ ಮಾಡ್ತಾನೆ. ಅನಾದಿ ಕರ್ಮ ಅದು ಹೇಗೆ ಅಂದರೆ, 3 ವಿಧದ ಜೀವರಿರ್ತಾರೆ. ಸಾತ್ವಿಕರು, ರಾಜಸರು, ತುಂಬ ಕೆಟ್ಟವರು, ರಾಕ್ಷಸರು. 3 ವಿಧ ಜೀವರಿದ್ದಾರೆ. ಸಾತ್ವಿಕರು, ಮಧ್ಯಮರು, ರಾಜಸರು ಅಂದರೆ ಅರ್ಧ ಒಳ್ಳೆಯವರು ಅರ್ಧ ಕೆಟ್ಟವರು. ಎಲ್ಲ ಜೀವರು ಯಾರಿದ್ದಾರೋ ಅವರ ಅನಾದಿ ಕರ್ಮ, ಅವರ ಹಿಂದಿನ ಒಂದು ಕರ್ಮಗಳಿರುತ್ತೆ. ಅದಕ್ಕೆ ಅನುಗುಣವಾಗಿ ಪ್ರಕೃತಿ ಗುಣಗಳ ಹಾದಿ, ಅವರ ಒಳಗೊಂದು ಗುಣ ಇದೆ, ಸತ್ವ ರಜಸ್ ತಮಸ್ಸು ಅಂತ ಹೇಳಿ ಗುಣ. ಅದರ ಒಂದು ಕ್ರಮಕ್ಕನುಸಾರಿಯಾಗಿ ಸಾತ್ವಿಕ ಜೀವರಿಗೆ ಸಾತ್ವಿಕವಾಗಿರುವಂತೆ ಮಾಡ್ತಾನೆ. ರಾಜಸ ಜೀವರಿಂದ ಅದಕ್ಕೆ ಸಂಬಂಧಪಟ್ಟ ಕ್ರಮ ಮಾಡಿಸ್ತಾನೆ. ಇನ್ನು ತಾಮಸ ಜೀವರಿಂದ ಕೆಟ್ಟ ಕೆಲಸ ಮಾಡಿಸ್ತಾನೆ. ಅದರಿಂದ ಅವರ ಕರ್ಮ ಗುಣ ಆ ಒಂದು ಕ್ರಮವನ್ನು ಇಟ್ಟುಕೊಂಡು ಸ್ವಲ್ಪವೂ ವ್ಯತ್ಯಾಸ ಮಾಡದಂತೆ ವ್ಯಾಪಾರಗಳ ಮಾಡುತ್ತಿಹ ಅನೇಕ ಕೆಲಸವನ್ನು ತಾನು ಮಾಡಿ ಇವರಿಂದ ಮಾಡಿಸ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ, ನಾಭಿಯ ಕೆಳಭಾಗದಲ್ಲಿ ಎಷ್ಟು ಕಮಲ ಇದೆ ಅಂದರೆ 6 ದಳದ 5 ಕಮಲ ಇದೆ. ಅಲ್ಲಿ 6 ದಳ ಏನು ಉಂಟಲ್ವ, 5 ಕಮಲ, ಅದರ ಹೆಸರು ಏನು ಅಂತಂದರೆ, ಒಂದು ಸುಷುಮ್ನ, ಪ್ರಕಾಶಿನಿ, ವೈದ್ಯುತ, ವಜ್ರಿಕ, ಆರ್ಯ ಅಂತ ಹೇಳಿ 5 ಕಮಲ, 6 ದಳದ 5 ಕಮಲ. 5ರಲ್ಲಿ ಪರಮಾತ್ಮನ 5 ರೂಪ ಇರುತ್ತೆ. ಕ್ರಮವಾಗಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ರೂಪಗಳಿದೆ. ಇನ್ನು ಈ ರೂಪಗಳ ಕೆಲಸ ಏನು ಅಂದರೆ, ವಾಸುದೇವ ಅವನು ತಾಯಿಯ ಒಳಗಿದ್ದು ಮಗು ಹುಟ್ಟುವ ಸಾಮರ್ಥ್ಯ ಕೊಡ್ತಾನೆ. ಸಂಕರ್ಷಣ ಮಗುವಿಗೆ ಎಲ್ಲ ಕೈ ಕಾಲು ಬರುವಂತೆ ಮಾಡ್ತಾನೆ. ಪ್ರದ್ಯುಮ್ನ ಗರ್ಭದ ಒಳಗೆ ಇದೊಂದು ಅಂಶ ಗಮನಿಸಬೇಕು, ಶುಕ್ಲ ಶೋಣಿತ ಅಂತ ಒಂದು ಅಂಶ ಇರುತ್ತೆ. 2 ಸೇರಿದಾಗ ಗರ್ಭ ಆಗತ್ತೆ. ಶುಕ್ಲ ಶೋಣಿತ ಅಂತ ಒಂದು ಭಾಗ, ರಕ್ತ ಮಾಂಸ ಅಂತಿದ್ದ ಹಾಗೆ ಶುಕ್ಲ ಶೋಣಿತ ಅಂತ ಒಂದು ಭಾಗ ದೇಹದ ಒಳಗೆ, ಅದನ್ನು ಸೇರುವಂತೆ ಮಾಡ್ತಾನೆ. ಅನಿರುದ್ಧ ಗರ್ಭ ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತಾನೆ. ನಾರಾಯಣ ಮಗುವನ್ನು ಹೊರಗೆ ಬರುವಂತೆ ಮಾಡ್ತಾನೆ. ಹೀಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ, ಗುಣಕ್ಕೆ ಅನುಗುಣವಾಗಿ ಜೀವರ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ, ಇಷ್ಟು ಈ 3 ಪದ್ಯಗಳಿಗೆ ಸಂಬಂಧಪಟ್ಟ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಒಂದು ಚಿಂತನೆನ ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೆಯ